ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನನ್ನ ಮನೆಯಲ್ಲಿ ಇರಬೇಕಾದ್ರೆ ಪೂಂಬೆ ಮಾಡೋಣ, ಅಂದರೆ ಬಾಳೆಹೂ ನಾವು ತುಳು ಲ್ಯಾಂಗ್ವೇಜಲ್ಲಿ ಪೂಂಬೆ ಅಂತ ಹೇಳ್ತೀವಿ. ಇದ್ರ ರೆಸಿಪಿ ಮಾಡೋಣ ಅಂತ ನೆನಪಾಯಿತು. ಸೊ ನಾನು ಆ್ಯಕ್ಚುಲಿ ವಾರದಲ್ಲಿ ಒಂದು ಸಲ ಆದರೂ ಇದನ್ನು ಮಾಡ್ತಾ ಇರ್ತೀನಿ. ನನಗೆ ತುಂಬ ಇಷ್ಟ. ಇದು ಹೆಲ್ತ್ ಬೆನಿಫಿಟ್ಸ್ ಕೂಡ ಇದೆ, ಅದೇ ರುಚಿ ಕೂಡ ತುಂಬ ಇದೆ ಇದರಲ್ಲಿ. ಸೊ ಹೆಂಗೂ ಮಾಡ್ತಾಯಿದ್ದೀನಲ್ವ, ಸೊ ನಿಮ್ಮ ಜೊತೆನೂ ಈ ವಿಡಿಯೋನ ಶೇರ್ ಮಾಡೋಣ ಅಂತ. ಈ ನಮ್ಮ ಸೈಡೆಲ್ಲ ಈ ಪೂಂಬೆ ಅಂದರೆ ಬಾಳೆಹೂ ಇರುತ್ತಲ್ವ, ಇದನ್ನು ಯಾರೂ ಎಸೆಯಲ್ಲ ಹೆಚ್ಚಾಗಿ. ಇದು ಸಿಕ್ಕಬೇಕು ಅಂತ ಕಾಯ್ತಾ ಇರ್ತಾರೆ. ಸಿಕ್ಕಿದ್ರೆ ಇದರಲ್ಲಿ ಪಲ್ಯ ಆಗಿರ್ಬೋದು, ರೊಟ್ಟಿ ಅಥವಾ ಈ ಬಜ್ಜಿ ಈ ಥರ ಎಲ್ಲ ಐಟಮ್ಸ್ ಮಾಡ್ಕೊಂಡು ತಿಂತಾರೆ. ಇನ್ನು ಇದನ್ನು ಕಟ್ ಮಾಡಬೇಕಾದ್ರೆ ನೀವು ಒಂದು 7ರಿಂದ 8 ಲೇಯರ್ ಸಿಗ್ತಾ ಹೋಗುತ್ತೆ. ನೋಡಿ, ಈ ಥರ ನಾನು ತೆಗಿತಾ ಇದ್ದೀನಲ್ವ, ಈ ಥರ ಲೇಯರ್ ಬೈ ಲೇಯರ್ ನಿಮಗೆ ಸಿಗ್ತಾ ಹೋಗುತ್ತೆ. ಒಂದು 7 to 8 ಲೇಯರ್ಸ್ ಈ ಥರ ತೆಗಿತಾ ಹೋಗಿ. ಇದೆಲ್ಲ ವೇಸ್ಟ್, ನಮಗೆ ಬೇಕಾಗಿಲ್ಲ ಇದೆಲ್ಲ. ಸೊ ಇನ್ನೊಂದು, ಇದನ್ನು ಕಟ್ ಮಾಡ್ಕೊಳ್ಬೇಕಾದ್ರೆ ಕೈಗೆ ಎಣ್ಣೆ ಹಚ್ಕೊಂಡು ಕಟ್ ಮಾಡಿ, ಇಲ್ಲಾಂದರೆ ಕೈ ಸ್ವಲ್ಪ ಕಪ್ಪಾಗ್ಬೋದು. ಇನ್ನು ಇದನ್ನು ಕಟ್ ಮಾಡಿದ ತಕ್ಷಣ ನೀವು ನೀರಿಗೆ ಹಾಕ್ಕೊಳ್ಬೇಕಾಗುತ್ತೆ. ನೀರಿಗೆ ಹಾಕ್ಕೊಳ್ಳೋದ್ರಿಂದ ಇದು ಜಾಸ್ತಿ ಕಪ್ಪಾಗಲ್ಲ. ನೀವು ಇದನ್ನು ಕಟ್ ಮಾಡಿದ ತಕ್ಷಣ ಅಲ್ಲೇ ಇಟ್ಟರೆ ಅಥವಾ ಒಂದು ಪ್ಲೇಟ್ಗೆ ಹಾಕ್ಕೊಂಡಿಟ್ರೆ ಫುಲ್ ಕಪ್ಪಾಗೋಗುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ನಾವು ಇದನ್ನು ಕಟ್ ಮಾಡಿದ ತಕ್ಷಣ ನೀರಿಗೆ ಹಾಕ್ಕೊಳ್ಳೋದಷ್ಟೇ. ಸೊ ಎಲ್ಲ ಲೇಯರ್ ಬೈ ಲೇಯರ್ ತೆಗೆದಾದ್ಮೇಲೆ ಇದನ್ನು ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು. ನೀವು ಎಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ಇದು. ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಇರೋವಂಥ ಈ ಬಾಳೆಹೂವಿನಲ್ಲಿ ಫೈಬರ್ ಕಂಟೆಂಟ್ ತುಂಬಾ ಜಾಸ್ತಿ ಇದೆ. ಈ ಅಲ್ಸರ್ ಪ್ರಾಬ್ಲಮ್ ಯಾರಿಗೆಲ್ಲ ಇರುತ್ತೆ ಅಥವಾ ಕಿಡ್ನಿ ಪ್ರಾಬ್ಲಮಿಂದ ಯಾರೆಲ್ಲ ಸಫರ್ ಆಗ್ತಾ ಇರ್ತಾರೆ ಅವ್ರಿಗೆ ಇದು ತುಂಬಾ ಒಳ್ಳೆಯದು. ಸೊ ಅಟ್ಲೀಸ್ಟ್ ವಾರದಲ್ಲಿ ಒಂದು ಸಲ ಅಂತೂ ತಿನ್ನೋಕ್ಕೆ ಟ್ರೈ ಮಾಡಿ, ನಿಮಗೆ ಸೂಪರ್ ಮಾರ್ಕೆಟಲ್ಲಿ ಅವೈಲೇಬಲ್ ಇದ್ದರೆ. ಸೊ ಅದಲ್ಲದೆ ಇವಾಗಿನ ಜನ್ರೇಷನಲ್ಲಿ ಎಲ್ಲ ಹುಡುಗಿರು PCOD ಇಶ್ಯೂಸ್ ಅಂದರೆ ಪೀರಿಯಡ್ಸಿಂದ ತುಂಬಾ ಸ್ಟ್ರಗಲ್ ಆಗ್ತಾ ಇರ್ತಾರೆ, ಆನ್ ಟೈಮ್ ಪೀರಿಯಡ್ಸ್ ಆಗೋಲ್ಲ ಅಂಥವ್ರಿಗೆಲ್ಲ ಇದು ತುಂಬಾ ಒಳ್ಳೆಯದು. ಡಯಾಬಿಟಿಸ್ ಕೂಡ ಕಂಟ್ರೋಲ್ ಆಗುತ್ತೆ ಇದರಿಂದ. ಸೊ ಆ್ಯಕ್ಚುಲಿ ನಾನು ವಾರದಲ್ಲಿ ಒಂದು ಸಲ ಆದರೂ ಮಾಡೇ ಮಾಡ್ತೀನಿ. ನಮ್ಮ ಮನೆ ಪಕ್ಕದಲ್ಲಿರೋ ಸೂಪರ್ ಮಾರ್ಕೆಟಲ್ಲಿ ಇದು ಯಾವಾಗಲೂ ಅವೈಲೇಬಲ್ ಇರುತ್ತೆ. ಸೊ ನನಗಂತೂ ತುಂಬಾ ಇಷ್ಟ. ನಾನು ಈ ಫಿಶ್ ಕರಿ ಎಲ್ಲ ಮಾಡಿದ್ರೆ ಸೈಡ್ಗಿರಲಿ ಅಂತ ಇದನ್ನು ಮಾಡ್ತೀನಿ. ಸೊ ನೀವು ಟ್ರೈ ಮಾಡಿ ಮನೆಯಲ್ಲಿ, ಇದನ್ನು ತಿಂದರೆ ತುಂಬಾ ಒಳ್ಳೆಯದು ಆ್ಯಕ್ಚುಲಿ ಹೆಲ್ತ್ಗೆ. ಸೊ ಫೈನಲಾಗಿ ಇದನ್ನೆಲ್ಲ ಚೆನ್ನಾಗಿ ಕಟ್ ಮಾಡಿಕೊಂಡು ನೋಡಿ, ಈ ಥರ ನೀರಿಗೆ ಹಾಕ್ಕೊಂಡಿದ್ದೀನಿ. ನೋಡಿ, ಇದು ಆ್ಯಕ್ಚುಲಿ ತುಂಬ ಬ್ಲ್ಯಾಕ್ ಆಗಿಲ್ಲ. ನೀವು ಹಾಗೆ ನೀರಿಗೆ ಹಾಕದೇ ಇಟ್ಟರೆ ತುಂಬಾ ಕಪ್ಪಾಗಿ ಹೋಗುತ್ತೆ ಇದು. ಸೊ ಯಾವಾಗಲೂ ಕಟ್ ಮಾಡಾದಮೇಲೆ ನೀರಿಗೆ ಹಾಕೋದನ್ನು ಮರಿಬೇಡಿ. ಸೊ ನೆಕ್ಸ್ಟ್ ಇದಕ್ಕೆ ಒಗ್ಗರಣೆ ಹಾಕೋದಷ್ಟೇ. ಇದಕ್ಕೆ ನಾನು ಒಂದು ಪ್ಯಾನ್ಗೆ ಆಯಿಲ್ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಅರ್ಧ ಟೀ ಸ್ಪೂನ್ ಸಾಸಿವೆ, ಅರ್ಧ ಟೀ ಸ್ಪೂನ್ ಜೀರಿಗೆ ಮತ್ತು ಬೇವಿನ ಸೊಪ್ಪು, ಅಂದರೆ ಕರಿಬೇವು, ನಮ್ಮ ಸೈಡು ಬೇವಿನ ಸೊಪ್ಪು ಅಂತ ಹೇಳ್ತೀವಿ. ಸೊ ಅದಕ್ಕೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ಬೆಳ್ಳುಳ್ಳಿ ನೀವು ಜಾಸ್ತಿ ಹಾಕಿದ್ರೆ ಒಳ್ಳೇದು. ಇದಕ್ಕೆ ನೀವು ಬೆಳ್ಳುಳ್ಳಿ ಎಷ್ಟು ಹಾಕ್ತೀರ ನೋಡಿ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಇದು. ನೆಕ್ಸ್ಟ್ ಇದಕ್ಕೆ ಚಿಟಿಕೆ ಅರಿಶಿನ, ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ಳಿ ಮತ್ತು ಉಪ್ಪನ್ನು ಹಾಕ್ಕೊಳ್ಳಿ. ಇದಿಷ್ಟನ್ನು ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಇದು ಸಿಂಪಲ್ ವೇಯಲ್ಲಿ ಮಾಡ್ತಾ ಇರೋದು. ನೆಕ್ಸ್ಟ್ ಮಸಾಲ ರುಬ್ಕೊಂಡು ಕೂಡ ಮಾಡ್ತಾರೆ ಇದಕ್ಕೆ, ಅದು ಕೂಡ ಚೆನ್ನಾಗಿರುತ್ತೆ. ಸೊ ನಾನು ಸಿಂಪಲ್ ವೇನಲ್ಲಿ ಮಾಡೋಣ ಅಂತ ಆ್ಯಕ್ಚುಲಿ ನಾನು ಫಿಶ್ ಕರಿ ಮಾಡಿದ್ದೆ. ಸೊ ಆಲ್ರೆಡಿ ಲೇಟ್ ಆಗಿತ್ತು ನನಗೆ, ಹೆಂಗೂ ತಂದಿಟ್ಟಿದ್ದಿತ್ತು, ಇನ್ನು ಸುಮ್ಮನೆ ಏನಕ್ಕೆ ತಡ ಮಾಡೋದು ಅಂತ ಮಾಡಿದ್ದೆ ನಾನು ಅಷ್ಟೇ. ಸೊ ಇಷ್ಟೆಲ್ಲ ಐಟಮ್ಸ್ನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡಾದಮೇಲೆ 1ರಿಂದ 2 ಗ್ಲಾಸ್ ಅಷ್ಟು ನೀರು ಹಾಕ್ಕೊಳ್ಳಿ. ಇದು ಚೆನ್ನಾಗಿ ಬೇಯಬೇಕು. ಸೊ 2 ಗ್ಲಾಸ್ ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಒಂದು 10 to 15 ಮಿನಿಟ್ಸ್ ಇದನ್ನು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಈ ನೀರೆಲ್ಲ ಏನಿದೆ ನೋಡಿ, ಇದೆಲ್ಲ ಕಂಪ್ಲೀಟಾಗಿ ಡ್ರೈ ಆಗಬೇಕು. ನೋಡಿ, ಈ ಥರ ಡ್ರೈ ಆದಮೇಲೆ ತೆಂಗಿನ ತುರಿ ಬರುತ್ತಲ್ಲ ಅದನ್ನು ಹಾಕ್ಕೊಳ್ಬೇಕು. ಅದನ್ನು ಹಾಕ್ಕೊಂಡ್ರೆ ಟೇಸ್ಟ್ ಇರೋದು ನಿಮಗೆ. ತೆಂಗಿನ ತುರಿ ಹಾಕೋದನ್ನು ಮರಿಬೇಡಿ. ಇಷ್ಟಾದರೆ ಬಾಳೆ ಹೂವಿನ ರೆಸಿಪಿ ರೆಡಿ ಆಯಿತು. ಎಷ್ಟು ಈಸಿಯಾಗಿದೆ ನೋಡಿ, ಅದು ಅಷ್ಟೇ ಟೇಸ್ಟಿ ಆ್ಯಂಡ್ ಹೆಲ್ದಿಯಾಗಿ ಕೂಡ ಇದೆ. ಸೊ ಮತ್ತೆ ಸಿಗ್ತೀನಿ ಹೊಸ ವೀಡಿಯೋ ಜೊತೆ. ಅಲ್ಲಿ ತನಕ